ಗುರುಗಳೇ, ನೀವು ಇಲ್ಲಿ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಗುರುಗಳೇ. ದೇವರು ನಮ್ಮ ಜೊತೆ ಯಾವತ್ತೂ ಮಾತಾಡಲ್ವಂತೆ, ಆದರೆ ಅವನ ರೂಪನ ಹಿಂದೆ ಮುಂದೆನೇ ಇಟ್ಟಿರ್ತಾನಂತೆ. ಇವತ್ತು ನಿಮ್ಮನ್ನು ಇಲ್ಲಿ ನೋಡಾದ್ಮೇಲೆ ಆ ಮಾತು ನಿಜ ಅಂತ ಅನ್ನಿಸ್ತದೆ. ಗುರುಗಳೇ, ಇವತ್ತು ನನ್ನ ಜೀವನಕ್ಕೆ ತುಂಬಾ ಒಳ್ಳೆ ದಿನ ಅನ್ಕೋತಿದ್ದೆ. ನಿಮ್ಮನ್ನು ನೋಡಾದ್ಮೇಲೆ ಅದು ನಿಜ ಅನ್ನಿಸ್ತಿದೆ. ಮಾನವ ಜನ್ಮ ದೊಡ್ಡದು ಅಂತ ಜ್ಞಾನಿಗಳು ಹೇಳ್ತಾರೆ. ಅಂಥ ಜನ್ಮದಲ್ಲಿರೋ ನಮಗೆ ಎಲ್ಲ ದಿನಾನೂ ಒಳ್ಳೇದೇ ಮಗು. ಬೇಸಾಯ ಮಾಡೋಕೆ ಮುಂಚೆ ಮಳೆ ಬಂದ್ರೆ ಅದನ್ನ ಒಳ್ಳೆ ದಿನ ಅಂತಾರೆ. ಅದೇ ಬೆಳೆ ಎಲ್ಲ ಆಗಿ ನೀನು ಕೊಯ್ಲು ಮಾಡಬೇಕು ಅಂತ ಇರೋವಾಗ ಮಳೆ ಬಂದ್ಬಿಟ್ರೆ ಅದನ್ನ ಕೆಟ್ಟ ದಿನ ಅಂತ ಹೇಳ್ತಾರೆ. ಅದೇ ರೀತಿ ಭಗವಂತ ಹಣೆಯಲ್ಲಿ ಬರೆದಿಟ್ಟ ಹಾಗೆ ಜೀವನ ನಡೀತಾ ಹೋಗುತ್ತೆ. ಬೇಕಾದ್ದು ಸಿಕ್ಕಿದಾಗ ಒಳ್ಳೆ ದಿನ, ಸಿಕ್ಕದೇ ಇದ್ದಾಗ ಕೆಟ್ಟ ದಿನ ಅಂತ ನಾವನ್ಕೋತೀವಿ ಅಷ್ಟೇ. ಕೆಟ್ಟದ್ದನ್ನ, ಒಳ್ಳೆಯದನ್ನ, ನೋವನ್ನ, ನಲಿವನ್ನ, ಸೋಲನ್ನ, ಗೆಲುವನ್ನ ಒಂದೇ ಮನಸ್ಸಿನಲ್ಲಿ ಸ್ವೀಕರಿಸೋಕೆ ಮನಸ್ಸಿಗೆ ತಾಳ್ಮೆ ಇರಬೇಕು. ಆ ತಾಳ್ಮೆ ನಿನ್ನಲ್ಲಿದೆ ಅಂತ ಅನ್ಕೋತೀನಿ. ಅಯ್ಯೋ, ದೊಡ್ಡ ಮಾತು. ಇಷ್ಟೆಲ್ಲ ತಿಳುವಳಿಕೆ ನನಗಿಲ್ಲ ಗುರುಗಳೇ. ನೀವು ಹೇಳ್ದಾಗ ಬದುಕಬೇಕು ಅಂದ್ರೆ ಅದಕ್ಕೆ ಸಿದ್ಧಿ ಪಡೆದಿರಬೇಕು. ಸಿದ್ಧಿ ಅನ್ನೋದು ವಯಸ್ಸಿಗೆ ಅನುಗುಣವಾಗಿ ಸಿಕ್ಕೋದಲ್ಲ, ಮನಸ್ಸಿಗೆ ಅನುಗುಣವಾಗಿ ಸಿಕ್ಕೋದು. ಆ ಭಗವಂತ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳು ಕೊಡ್ತಾನೆ. ಆ ಪರೀಕ್ಷೆಗಳಿಗೆಲ್ಲ ನಿನ್ನ ಉತ್ತರ ತಾಳ್ಮೆ.
ಕುಡಿತಾ ನಿಂತಿದ್ಯಾ ನೀನು? ರೆಡಿ ಆಗಲ್ವಾ? ಅಲ್ಲಿ ಎಲ್ರು ಕಾಯ್ತಾ ಇದ್ದಾರೆ. ಏನ್ ಸುಧಾ ನೀನು ಬೇಗ ರೆಡಿ ಮಾಡಕ್ ಆಗಲ್ವಾ? ಅಮ್ಮ ನಿಮ್ಗೂ ಪಾನ್ಕ ಕೊಡ್ಲಾ? ಬೇಡಪ್ಪ, ನೀ ಹೋಗು. ಯಾಕೆ? ಏನ್ ನೋಡ್ತಿದೀಯಾ? ಗುರುಗಳು ಏನೇನೋ ಒಪ್ಟೊಪ್ಟಾಗಿ ಹೇಳಿದ್ರಲ್ಲ, ಅದ್ರ ಅರ್ಥ ಏನಿರಬಹುದು? ಅವ್ರ ಜ್ಞಾನಿಗಳು ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಹೇಳ್ತಾರೆ, ಆದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ನನಗಿರ್ಬೇಕಲ್ಲ. ಇರ್ಲಿ, ಮುಂದೆ ಅರ್ಥ ಆಗಬಹುದು, ಆಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಅಕ್ಕ ಎಲ್ಲಿ? ಅಲ್ಲಿ ಹೋಗಿದ ಅಮೂಲ್ ಬೇಬಿ ಅಲ್ವಾ? ಛೆ, ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ? ಎಲ್ಲ ನನ್ ಭ್ರಮೆ. ಅಕ್ಕ ಎಲ್ಲಿ? ಸತ್ಯ ಏನಾದ್ರೂ ಇಲ್ಲಿಗೆ ಬಂದಿದ್ಲ? ಇಲ್ಲ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಕನ್ನಡಿಲ್ ಕಾಣಿಸಿದ್ದು ನನ್ ಭ್ರಮೆ, ಹಾಗಂತ ಇಲ್ಲೂ ಕಾಣಿಸೋಕ್ ಸಾಧ್ಯನಾ? ಆದ್ರೂ ಅವಳನ್ನ ನೋಡ್ದಂಗಾಯ್ತಲ್ಲ. ಇಲ್ಲ, ಸತ್ಯ ಇಲ್ಲಿಗೆ ಬರಲ್ಲ, ಬರ್ಲೂಬಾರ್ದು. ಅದೆಷ್ಟು ಚೆನ್ನಾಗಿದ್ಯಾ ನನ್ನಪ್ಪ. ನೋಡಕ್ಕೆ 2 ಕಣ್ಣು ಸಾಲದು ನಿನ್ನ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾ, ನೀವಿಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಯಾಕೆ ಇಲ್ಲಿ ಕೂತಿದ್ದೀರಾ? ದೇವ್ರಿಗೆ ಅಲಂಕಾರ ಮಾಡ್ತಿದ್ರಲ್ಲ, ಹಾಗೆ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಕಾಲ್ ಕೂಡ ನೋಯ್ತಾ ಇತ್ತು, ಕೂತ್ಕೊಂಡ್ಬಿಟ್ಟೆ. ಅದೇನೋ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ನಾನು ಅಲ್ಲಿನ ಗಡಿಬಿಡಿಯಲ್ಲಿ ಮರ್ತು ಬಿಟ್ಟೆ. ಏನ್ ತಾಯಿ ಅದು? ಅದು ಅದು ಒಂದ್ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ವಿಷಯ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿಮ್ಮ.
ವಿಷಯ ಹೇಳಿದ್ಮೇಲೆ ನೀವೇನು ಅನ್ಕೋತೀರೋ, ನಿಮ್ಮ ಅಭಿಪ್ರಾಯ ಏನಿರುತ್ತೋ ಅಂತ ಭಯದಲ್ಲೇ ಇದ್ವಿ. ಮತ್ತೆ ಎಷ್ಟು ದಿನ ಅಂತ ಭಯ ಪಟ್ಕೊಂಡಿರೋದು ಹೇಳಿ? ಈ ವಿಷಯನ ಮುಚ್ಚಿಟ್ಟು ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಅಂತ ಚಿಂತೆ ಕಾಡ್ತಾ ಇದೆ ನಮಗೆ ರಾಯರೇ. ಬೀಗರು ಮನೆಯವರೆಲ್ಲ ಕಾಯ್ತಿದ್ದಾರೆ, ಪೂಜೆ ಹೊತ್ತಾಗುತ್ತೆ ಅಂದ್ರೆ ನೀನ್ ಇನ್ನೂ ರೆಡಿನೇ ಆಗಿಲ್ವಲ್ಲೇ? ಇಷ್ಟು ತಾತ್ಸಾರ ಒಳ್ಳೇದಲ್ಲ. ಅಮ್ಮ ಯಾಕೆ ಕಿಡ್ಚಾಡ್ತೀಯಾ? 2 ನಿಮಿಷ ರೆಡಿಯಾಗಿ ಬರ್ತೀನಿ, ಹೋಗ್ ಸುಮ್ನೆ. ಏಯ್, ಸ್ವಲ್ಪ ಧ್ವನಿ ಕಡಿಮೆ ಮಾಡು. ಕೂಗಾಡ್ತಿರೋಳು ನಾನಲ್ಲ, ನೀನು. ನೀನ್ 2 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀಯಾ? ಸುಧಾ, ಅವಳಿಗೆ ಸ್ವಲ್ಪ ಸಹಾಯ ಮಾಡು, ಇಲ್ಲ ಅಂದ್ರೆ ಇವಳು ರೆಡಿ ಆಗೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡುತ್ತೆ. ಆಂಟಿ ನೀವೇನು ಯೋಚನೆ ಮಾಡ್ಬೇಡಿ, ನಾನು ಅವಳನ್ನ ರೆಡಿ ಮಾಡಿ ಕಳಿಸ್ತೀನಿ. ದಿವ್ಯಾ, ಸೀರೆ ಎಲ್ಲಿಟ್ಟಿದ್ಯಾ? ಆಗ್ಲೇ ಹೇಳಿಲ್ವೇನೆ, ಬ್ಯಾಗಲ್ಲಿದೆ ನೋಡು. ಜಾಸ್ತಿ ಕೂಗಾಡ್ತಿದ್ಯಾ? ಇಲ್ಲೆಲ್ಲೂ ಇಲ್ವೇ? ನಾನು ಅವಾಗ್ಲೇ ಹುಡುಕ್ದೆ. ಅಲ್ಲೇ ಇದೆ ನೋಡಮ್ಮ. ಆಂಟಿ, ಇಲ್ಲಿ ಸೀರೆ ಇಲ್ಲ. ನೋಡ್ದ್ಯಾ ನಿನ್ ಮಗಳು ಎಂತ ಟೈಮಲ್ಲಿ ಮೋಸ ಮಾಡಿದ್ದಾಳೆ ಅಂತ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಸ್ವಲ್ಪ ತಾಳ್ಮೆಯಿಂದ ಇರು, ಹುಡುಕೋ ತನಕ. ಅವಳು ಯಾವ ಬ್ಯಾಗಲ್ಲಾದ್ರೂ ಹಾಕಿರ್ತಾಳೆ. ಈ ಬ್ಯಾಗ್ ನೋಡು. ಆಂಟಿ, ಇದ್ರಲ್ಲೂ ಇಲ್ಲ. ಇನ್ನು ಅವಳನ್ನೇ ವಹಿಸ್ಕೋ. ಅವಳಿಗೆ ನನ್ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಇಂಥ ಕೆಲಸ ಮಾಡಿದಾಳೆ. ಅವಳ್ಯಾಕೆ ನಿನ್ ಮೇಲೆ ಹೊಟ್ಟೆ ಉರ್ಕೋಬೇಕು? ಅದ್ಯಾವ್ದು ನಿನಗೆ ಅರ್ಥ ಆಗಲ್ಲ. ಅದ್ ಸೀರೆನೇ ಇಲ್ಲ ಅಂದ್ರೆ ಏನ್ ಅರ್ಥ? ಕಡೆಗೂ ಸೇಡ್ ತೀರ್ಸ್ಕೊಂಡೇ ಬಿಟ್ಲು. ಹಠ ಮಾಡಿ ಸೀರೆ ತಂದ್ಕೊಡು ಅಂತ ಹೇಳಿದ್ನಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡಿದಾಳೆ. ಅವಳು ಬ್ಯಾಗಲ್ಲಿ ಇಡೋದು ಮರ್ತಿರ್ಬೇಕು ಕಣೆ. ಇರು, 1 ನಿಮಿಷ ಫೋನ್ ಮಾಡಿ ಕೇಳ್ತೀನಿ. ಬೇಕು ಅಂತಾನೆ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಕೊನೆಗೂ ಇಂಥ ಸೀರೆ ಉಟ್ಕೊಂಡು ಪೂಜೆ ಕುತ್ಕೊಳ್ಳೋಂತ ಪರಿಸ್ಥಿತಿ ಬಂತು. ಕರ್ಮ, ಇವಳು ಯಾಕಾದ್ರೂ ನನ್ನ ತಂಗಿಯಾಗಿ ಹುಟ್ಟಿದ್ಲು. ಬರೀ ಪೂಜೆ ವಿಷಯಕ್ಕೆ ಇಷ್ಟೆಲ್ಲ ಕಾಟ ಕೊಡ್ತಿದ್ದಾಳೆ. ಇನ್ ಮದ್ವೆ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ರೆ ಮದ್ವೆನೇ ನಿಲ್ಸ್ಬಿಡ್ತಾಳೆ. ಛೀ, ಬಿಡ್ತು ಅನ್ನೆ. ದೇವಸ್ಥಾನದಲ್ಲಿ ಇಂತ ಮಾತಾಡ್ತಾರೇನೆ. ನೋಡು, ಈಗ ಯಾವ ಸೀರೆ ಇದೆಯೋ ಅದನ್ನ ಉಟ್ಕೊಂಡ್ ಬಾ. ಏನ್ ಮಾಡೋಕ್ಕಾಗತ್ತೆ? ಅಮ್ಮ ಹೇಳಿದ್ದೆ, ಎಷ್ಟೆಲ್ಲ ಹೇಳ್ತೀಯಾ? ಹುಡ್ಕೊಂಡ್ಬರ್ತೀನಿ, ಹೋಗು. ಸುಧಾ, ಅವಳನ್ನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ. ಬಾಲ ಬೇರೆ ನನ್ನನ್ನು ಬರಕ್ ಹೇಳಿದಾನೆ. ನಾನು ಹೋಗಿಲ್ಲ ಅಂದ್ರೆ ಅವನು ಅವ್ರಿಗೆ ವಿಷಯ ಹೇಳ್ತಾನೆ. ಬೇರೆ ಸೀರೆ ಉಡಿಸ್ತೀನಿ, ಬಾರೆ ದಿವ್ಯಾ. ಬರ್ತೀನಿ ಕಣೆ, ರೆಡಿ ಮಾಡು. ಮುಚ್ಚಿಡೋದ? ಯಾವ ವಿಷಯ ನೀವು ಮುಚ್ಚಿಟ್ಟಿದ್ದೀರಾ? ಅದೇನ್ ಹೇಳಬೇಕು ಅಂತಿದ್ರು ನೇರವಾಗಿ ಹೇಳಿ ಅಮ್ಮ. ನಿಮ್ ಮನಸ್ಸಿನಲ್ಲಿ ಏನೇ ಇದ್ರು ಅದನ್ನ ನೇರವಾಗಿ ಹೇಳ್ಕೊಂಬಿಡಿ ಅಮ್ಮ. ಯಾವುದೇ ವಿಷಯನ ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಅದು ನಾಳೆ ದಿನ ಸಮಸ್ಯೆ ಆಗ್ಬಿಡುತ್ತೆ. ಅದನ್ನ ಹೇಳ್ಕೊಂಡ್ಬಿಟ್ರೆ ಒಂದಲ್ಲ ಒಂದು ಪರಿಹಾರ ಹುಡುಕೋಬಹುದು. ಈ ನಿಮ್ ತಾಳ್ಮೆ ತಿಳುವಳಿಕೆನೆ ಸತ್ಯ ಹೇಳೋಕೆ ನನಗೆ ಧೈರ್ಯ ಕೊಟ್ಟಿದ್ದು. ಅದೇ ಕಾರಣಕ್ಕೆ ಇರೋ ವಿಷಯನ ಇದ್ದಾಗೆ ಹೇಳ್ಬಿಡ್ತೀನಿ ರಾಯ್ರೆ. ಅದು ಜಾನಕಿಗೆ ಜಾನಕಿಗೆ
ದಿವ್ಯಾ ಒಬ್ಬಳೇ ಮಗಳಲ್ಲ, ಏನ್ ಬರಕ್ ಹೇಳಿದ್ದು? ಬಾಲ, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಏನಾದ್ರೂ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ನೀನು. ನಮ್ಮಿಬ್ರು ಮದ್ವೆ ಬೇಗ ಆಗ್ಲಿ ಅಂತ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡು ಈ ರೀತಿ ಸೇವೆ ಮಾಡ್ಬೇಕು ಅಂತ ಬಂದೆ. ಆದ್ರೆ ನಿನ್ನ ಈ ರೀತಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದ್ ಹಾಗಲ್ಲ ಬಾಲ, ಪೂಜೆ ಮಾಡಿಸ್ತಿರೋದು ಹುಡುಗನ್ ಕಡೆಯವರು. ನಾನ್ ಬರಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು ಒತ್ತಾಯ ಮಾಡಿ ಕರ್ಕೊಂಬಂದ್ರು. ಕಾರಣಗಳನ್ನ ಕೊಡ್ಬೇಡ ದಿವ್ಯಾ. ನಿನಗ್ ನಾನು ಬೇಕಾಗಿಲ್ಲ, ನನ್ ಜೊತೆ ಮದ್ವೆ ಆಗೋದಿಕ್ಕೆ ನಿನಗಿಷ್ಟ ಇಲ್ಲ, ಅದೇ ತಾನೇ ನಿಜವಾದ ಕಾರಣ. ಇಲ್ಲ ಬಾಲ, ನೀನ್ ಅನ್ಕೋತಾರ ತಪ್ಪು. ನಾನ್ ಯಾಕೆ ನಿನ್ನ ರಿಜೆಕ್ಟ್ ಮಾಡ್ಲಿ ಹೇಳು? ಈಗಷ್ಟೇ ಮೊಬೈಲ್ ಅಲ್ಲಿ ನಿನ್ ಬಗ್ಗೆ ಒಂದ್ ವಿಡಿಯೋ ನೋಡ್ದೆ. ಆ ವಿಡಿಯೋ ನ್ಯೂಸ್ ಅಲ್ಲೆಲ್ಲ ಟೆಲಿಕಾಸ್ಟ್ ಆಗ್ತಿದ್ಯಂತೆ. ನಿಜನಾ? ಆ ವಿಡಿಯೋ ನೋಡ್ಬೇಕಾದ್ರೆ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಏನ್ ಮಾಡೋದು ದಿವ್ಯಾ? ಊರೆಲ್ಲ ನನ್ನ ಕೊಂಡಾಡುತ್ತೆ, ಹೊಗಳುತ್ತೆ. ಆದ್ರೆ ನನ್ ಪ್ರೀತಿಸೋ ಹುಡುಗಿನ ನನ್ನ ಅರ್ಥ ಮಾಡ್ಕೋತಿಲ್ಲ, ದೂರ ಹೋಗ್ತಿದ್ದಾಳೆ. ಇಲ್ಲ ಬಾಲ, ಇಲ್ಲಿ ನಡೀತಾ ಇರೋದು ಬರೀ ಪೂಜೆ ಅಷ್ಟೇ. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಯಾಕೆ ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ಯಾ? ಈ ಪೂಜೆ ನಡೀತಿರೋದೇ ನಿಮ್ಮಿಬ್ರು ಮದ್ವೆ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶಕ್ಕೆ. ಈಗ್ಲೂ ನನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ನನಗೆ ಮೋಸ ಮಾಡ್ತಿದ್ಯಲ್ಲ ದಿವ್ಯಾ. ಹರಕೆ ಓದ್ಕೊಂಡು ದೇವ್ರ ಸನ್ನಿಧಾನಕ್ಕೆ ಬಂದೆ, ಆದ್ರೆ ಆ ದೇವ್ರು ಸತ್ಯ ಏನು ಅಂತ ತಿಳಿಸ್ಬಿಟ್ಟ. ಪ್ಲೀಸ್ ದಯವಿಟ್ಟು ಈ ರೀತಿ ಮಾತಾಡ್ಬೇಡ, ನನ್ನ ನಂಬು. ಇನ್ನೂ ನಿನ್ ಮಾತನ್ನ ನಂಬು ಅಂತ ದಿವ್ಯಾ. ಇಲ್ಲಿರೋರೆಲ್ಲ ಮಾತಾಡ್ಕೊತಿದ್ರು, ನಿನಗೀಗಾಗ್ಲೇ ಎಂಗೇಜ್ಮೆಂಟ್ ಆಗಿದೆ, ಇದಾಗ್ತಿದ್ದಾಗೆ ನಿನ್ಗೆ ಆದಷ್ಟು ಬೇಗ ಮದ್ವೆ ಆಗುತ್ತೆ ಅಂತ ಹೇಳು ದಿವ್ಯಾ. ನೀನ್ ನನ್ನ ಮರ್ತು ಅವನ್ನೇ ಮದ್ವೆ ಆಗ ಕೊಟ್ಟಿದ್ಯಾ ಅಲ್ವಾ? ಸಾಕಮ್ಮ, ನನಗೆ ಎಲ್ಲ ವಿಷಯನೂ ಗೊತ್ತಿದೆ. ಅಂದ್ರೆ ನಮ್ ಜಾನಕಿಗೆ ಇಬ್ಬರು ಮಕ್ಕಳು ಅನ್ನೋ ವಿಷಯ ಗೊತ್ತಾ?